ಇದೀಗ ಶಶಿಕಲಾ ನಟರಾಜನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಿದ್ದಾರೆ. ತುಂಬಾ ದಿನದಿಂದ ಮತ್ತೊಂದು ಹೆಸರು ಕೇಳಿ ಬರ್ತಾ ಇತ್ತು. ಅದು ಪಕ್ಕದ ಸೆಲ್ನಲ್ಲಿರುವಂತಹ ಸೈನೈಡ್ ಮಲ್ಲಿಕಾ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸೈನೈಡ್ ಮಲ್ಲಿಕಾ ಈಗ ಬೆಳಗಾವಿಗೆ ಶಿಫ್ಟ್. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಇದೀಗ ಬರ್ತಿರುವಂತಹ ಸುದ್ದಿ. ಸೈನೈಡ್ ಮಲ್ಲಿಕಾ ನನ್ನ ಪಕ್ಕದ ಸೆಲ್ನಲ್ಲಿದ್ದಾಳೆ. ಆಕೆ ನಿಜವಾಗ್ಲೂ ನನ್ನ ಕಂಡ್ರೆ ನನಗೆ ತುಂಬ ಭಯ ಆಗ್ತಿದೆ. ದಯವಿಟ್ಟು ನನ್ನನ್ನು ವಾಪಸ್ ತಮಿಳುನಾಡಿನ ಜೈಲಿಗೆ ಕಳಿಸ್ಬಿಡಿ ಅಂತ ಈಗಾಗಲೇ ಒಂದು ಮಾಹಿತಿ ಇತ್ತು. ಅದು ಶಶಿಕಲಾ ನಟರಾಜನ್ ಪರ ವಕೀಲರು ಇದನ್ನು ಹೈಕೋರ್ಟ್ಗೆ ಹಾಕೋಬೇಕು ಅಂತಿದ್ರು. ಬಟ್ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿಯೋ ಅಥವಾ ಈಗಾಗಲೇ ಆಕೆಗೆ ಮೆಡಿಕಲಿ ಟ್ರೀಟ್ಮೆಂಟ್ ಕೊಡೋಕೆ ಅಂತ ಏನು ಕರ್ಕೊಂಬಂದಿದ್ರು ಬೆಂಗಳೂರಿಗೆ, ಈ ಮೊದಲೇ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿದ್ದಂತಹ ಸೈನೈಡ್ ಮಲ್ಲಿಕಾ ಇದೀಗ ಬೆಂಗಳೂರಿಗೆ ಆಕೆಯನ್ನು ಕರೆತರಲಾಗಿತ್ತು. ಅಗೈನ್ ಗೋಯಿಂಗ್ ಬ್ಯಾಕ್, ವಾಪಸ್ ಆಕೆಯನ್ನ ಬೆಳಗಾವಿಯ ಹಿಂಡಲಗ ಜೈಲ್ಗೆ ಕಳುಹಿಸಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ದಿಲೀಪ್. ಆಕೆಯನ್ನ ಶಿಫ್ಟ್ ಮಾಡ್ತಿರೋದು ಟ್ರೀಟ್ಮೆಂಟ್ ಮುಗೀತು ವಾಪಸ್ ಬೆಳಗಾವಿ ಹಿಂಡಲಗ ಜೈಲ್ಗೆ ಅಂತಾನೋ, ಅಥವಾ ಶಶಿಕಲಾ ನಟರಾಜನ್ ಈಗಾಗಲೇ ಏನ್ ರೈಸ್ ಮಾಡಿದ್ದಾರೆ ಅಂದ್ರೆ ಭಯ ಆಗುತ್ತೆ ಆಕೆ ಇರೋದು ಅಂತಾನೋ, ಅಥವಾ ಈ ತರದ ಬೆಳವಣಿಗೆ ಹಿನ್ನೆಲೆಯಲ್ಲಿಯೋ? ಹರೀಶ್, ಏನಂದ್ರೆ ಮುಖ್ಯವಾಗಿ ಸುಮಾರು 6 ರಿಂದ 8 ತಿಂಗಳ ಕಾಲ ಟ್ರೀಟ್ಮೆಂಟ್ ಬೇಕು ನನಗೆ ಅಂತ ಹೇಳಿ ಒಂದು ವಿಶೇಷ ಮನವಿ ಮೇರೆಗೆ ಸೈನೈಡ್ ಮಲ್ಲಿಕಾ ಬೆಳಗಾವಿ ಹಿಂಡಲ್ಗಾ ಜೈಲಿಂದ ಬೆಂಗಳೂರು ಹೋಗಿರ್ತಾರೆ. ಆದ್ರೆ ಇನ್ನು ಕೇವಲ 4 ತಿಂಗಳು ಮುಗುದಿಲ್ಲ. ಈಗಾಗಲೇ ಏನಂತಂದ್ರೆ ವಾಪಸ್ ಅವ್ರನ್ನ ಕರೆಸ್ಕೊಳ್ಳಲಾಗ್ತದೆ. ಈಗಾಗಲೇ ಸೈನೈಡ್ ಮಲ್ಲಿಕಾಯನ್ನ ಬೆಳಗಾವಿ ಹಿಂಡಲ್ ಜೈಲ್ ಕರೆಸ್ಕೊಳ್ಳಲಾಗಿದೆ. ಇದರ ಮುಖ್ಯವಾಗಿ ಉದ್ದೇಶ ಏನಂತಂದ್ರೆ ಶಶಿಕಲಾ ನಟರಾಜನ್ ಪಕ್ಕದ ಸೆಲ್ಲಲ್ಲಿದ್ರು, ಅವ್ರಿಗೆ ಹೆದರಿಕೆ ಆಗ್ತಾ ಇತ್ತು ಅಂತ ಒಂದು ಮಾತು ಹೇಳಲಾಗ್ತದೆ. ಆದ್ರೆ ಇಲ್ಲಿ ಟ್ರೀಟ್ಮೆಂಟ್ ಮುಗಿದಿದೆ, ವಾಪಸ್ ಬಂದಿದೆ ಅಂತ ಕೂಡ ಜೈಲ್ ಅಧಿಕಾರಿಗಳು ಹೇಳ್ತಿರುವಂತದ್ದು ಹರೀಶ್. ಓಕೆ, ಬಟ್ ಅದು ಇವತ್ತೇ ಶಿಫ್ಟ್ ಆಗುತ್ತಾ? ಹೌದು, ಈಗಾಗಲೇ ಸೈನೈಡ್ ಮಲ್ಲಿಕಾ ಬೆಳಗಾವಿ ಇಂಡಿಯಲ್ ಜೈಲಿಗೆ ಬಂದಿದ್ದಾಳೆ. 17ನೇ ತಾರೀಕಿಗೆ ಅವಳನ್ನ ರಿಲೀವ್ ಮಾಡಲಾಗಿದೆ. ಇದು ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ 17ನೇ ತಾರೀಕಿಗೆ ರಿಲೀವ್ ಮಾಡಿ 18ನೇ ತಾರೀಕು ಸಂಜೆನೆ ಬೆಳಗಾವಿ ಜೈಲಿಗೆ ಬಂದಿರುವಂತದ್ದು ಹರೀಶ್. ಬಟ್ ಟ್ರೀಟ್ಮೆಂಟ್ ಕತೆ ಇನ್ನು 4 ತಿಂಗಳು ಟ್ರೀಟ್ಮೆಂಟ್ ಇತ್ತಲ್ಲ? ಹೌದು, ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ, ಮತ್ತೆ ಬಹಳಷ್ಟು ಪ್ರೊಸೀಜರ್ಗಳು ಮಾಡಿ ಮತ್ತೆ ಒಂದ್ಸರಿ ಹೋಗ್ಬೇಕಾಗತ್ತೆ. ಹೀಗಾಗಿ ಇಲ್ಲಿ ಬೆಳಗಾವಿ ಇಂಡಿಯಲ್ ಜೈಲಿಗೆ ಈಗಾಗಲೇ ಏನು ಸೈನೈಡ್ ಮಲ್ಲಿಕಾ ಬೆಳಗಾವಿ ಇಂಡಿಯಲ್ ಜೈಲಿಗೆ ಬಂದಿರುವಂತದ್ದು ಹರೀಶ್. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಈ ಕ್ಷಣದ ಮಾಹಿತಿಗಾಗಿ. ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪ ಪ್ರತ್ಯಾರೋಪ ಪರಸ್ಪರ ಕೆಸರೆಚಾಟ ಮಾಡ್ತಾ ಇರೋದು ಸಾವಿರಾರು ಕೋಟಿ ಭ್ರಷ್ಟಾಚಾರ ಹಗರಣಗಳ ಮೂಲಕ. ಸಿದ್ದರಾಮಯ್ಯ ಬಂಟನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಟೀಚರ್ ಕೆಲಸದ ಟ್ರಾನ್ಸ್ಫರ್ಗಾಗಿ ಬಂದಿದ್ದ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ.